ಈ ಒಂದು ಉಪಚುನಾವಣೆ ನನ್ನ ರಾಜಕೀಯ ಜೀವನದ ಭಾಳ ದೊಡ್ಡ ಚುನಾವಣೆ. ನಾನು ಉಪಚುನಾವಣೆ ಇಷ್ಟರ ಮಟ್ಟಿಗೆ ತೀಕ್ಷ್ಣತೆಯನ್ನು ಪಡ್ಕೊಳ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಕುಮಾರಸ್ವಾಮಿಯವರಿಂದ ತೆರವಾದಂಥ ಸ್ಥಾನ, ಅವರ ಕುಟುಂಬದವರೇ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಹೋರಾಟ, ಅದರಲ್ಲಿ ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಾದಂಥ ದೇವೇಗೌಡರ ಹಠ, ದೇವೇಗೌಡರ ಅವಿರತವಾದಂಥ 8 ದಿವಸಗಳಿಂದ ಅವರ ಹೋರಾಟ, ಜೊತೆಗೆ ಅವರು ಮೊಮ್ಮಗನನ್ನು ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ, ಕುಮಾರಸ್ವಾಮಿಯವರು ಅವರ ತೆರವಾದಂಥ ಸ್ಥಾನ ಅವರ ಮಗ ಗೆಲ್ಲೇಬೇಕು ಅಂತೇಳಿ ಅವರ ಎಲ್ಲ ಅವಿರತವಾದಂಥ ಹೋರಾಟ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂಥ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನು JDSಗೆ ಉಳಿಸ್ಕೋಬೇಕು ಅಂತೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡರುಗಳು ಬಂದು ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು, ನನ್ನ ಪರವಾಗಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೋರಾಟ ಮಾಡ್ತಾಯಿದ್ರು. ಹಾಗೆ ಎರಡು ಒಂದು ರೀತಿ ಸಮಬಲದ ಹೋರಾಟ ಅಂತ ಅನಿಸುತ್ತೆ. ಆದ್ರೂ ಎಲ್ಲ ಒಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಜಮೀರ್ರವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟವೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಒಂದು ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಅದು ಒಂದು ಮಾಧ್ಯಮಗಳು ಭಾಳ ದೊಡ್ಡದಾಗಿ ಬಿತ್ತರ ಮಾಡಿ ಅದನ್ನೇ ಸುದ್ದಿ ಮಾಡೋದ್ರಿಂದ ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದಂಥ ನಮ್ಮ ಮುಖಂಡರ ಕರೆದು ಚರ್ಚೆ ಮಾಡಿದಾಗ ಬಂದಂಥ ಸತ್ಯದಲ್ಲಿ ಅವ್ರ ಮಾತುಕತೆಗಳಲ್ಲಿ JDSನ ಮುಖಂಡರು ನನಗೆ ಮತ ಹಾಕಬೇಕು ಅಂತಿದ್ದರೂ ಕೂಡ ಈ ಒಂದೆರಡು ಘಟನೆಗಳು, ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದರು, ನಮಗೆ ಮತ ಹಾಕಲಿಲ್ಲ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾಯಿದೆ. ನಿರಾಶಾದಾಯಕವಾದಂಥ ವಿಷಯ ಏನಲ್ಲ, ಒಟ್ಟಾರೆ ಚುನಾವಣೆ ಸಮಬಲ ಇದೆ, ಯಾರಿಗಾದರೂ ಕೂದಳೆಯ ಅಂತರದಲ್ಲಿ ಗೆಲ್ಬೋದು ಅನಿಸುತ್ತೆ. ಆದರೆ ಒಂದು ಉತ್ತಮವಾದಂಥ ಹೋರಾಟವನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ನೋಡೋಣ ಏನಾಗುತ್ತೆ ಅಂತ. ಉತ್ಸಾಹ ಮತದಾನದ ನಂತರ ಇಲ್ಲ ಸರ್, ಕಾನ್ಫಿಡೆನ್ಸ್ ಕಳ್ಕೊಂಡಂಗಿಲ್ಲ ಆ ಥರ ಏನಿಲ್ಲ. ನನಗೆ ಸ್ವಲ್ಪ ಚುನಾವಣಾ ಸಂದರ್ಭದಲ್ಲೇ ಅನಾರೋಗ್ಯ ಆಯಿತು, ಹಾಗಾಗಿ ನನ್ನ ಮಾತುಕತೆ ಸ್ವಲ್ಪ ಕಡಿಮೆನೇ ಆಯಿತು. ಅದು ಏನಾಗುತ್ತೆ ನೋಡ್ರಿ, ಒಂದು ದೈತ್ಯ ಶಕ್ತಿ, ಒಂದು ಪಕ್ಷ ಒಕ್ಕಲಿಗರ ಮುಖವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷದ ವಂಶದ ಕುಡಿ ಒಂದು ಕಡೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ಸಾರಿ ರೇವಣ್ಣವರು 30,000 ತಗೋತಾರೆ, ಇನ್ನೊಂದು ಸಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ 15,000 ತಗೋತಾರೆ. 15,000